ಮಂಜುನಾಥ್ ಅವರು ಅಲ್ಲೇ ಹೋಗಿ ನೀವು ಕ್ಲಿಯರೆನ್ಸ್ ಮಾಡ್ಕೊಬೇಕಾಗಿತ್ತು ಅಂತ. ನಮಗೆ ಮರ್ಯಾದೆ ಹೋಗಿರೋದು ತಾಲೂಕಿನ ಜನತೆ ಮುಂದೆ ಸರ್. ನೀವು ಪ್ರಕ್ಷಿಪ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತಾಲೂಕಿನ ಜನತೆ ಮುಂದೆ ಆತ ಹೇಳಿರೋದು. ಇವತ್ತು ಮೀಡಿಯಾದಲ್ಲಿ ಇಡೀ ತಾಲೂಕಲ್ಲಿ ನನ್ನೇ ಪ್ರಶ್ನೆ ಮಾಡ್ತಾವ್ರೆ, ನಮ್ಮನ್ನೊಂದು 5-6 ಜನನ. ನಾನು ಎಲ್ಲಿ ಉತ್ತರ ಕೊಡಬೇಕು? ಅದಕ್ಕೆ ತಾಲೂಕಿನ ಜನತೆಗೆ ಉತ್ತರ ಕೊಡ್ತಾ ಇದ್ದೀನಿ ಇವತ್ತು. ಏನು ಸರ್, ಕೊತ್ತೂರು ಮಂಜುನಾಥ್ ಅವ್ರು ಹೇಳಿದ್ರ ಅಂತ ಹೇಳಿದ್ರಿ. ಕೊತ್ತೂರು ಮಂಜುನಾಥ್ ಅವ್ರು ಹೇಳೋದಕ್ಕೆ ಕೊತ್ತೂರು ಮಂಜುನಾಥ್ ಅವ್ರ ಹತ್ರ ನನ್ನ ಮೇಲೆ ಕಂಪ್ಲೇಂಟ್ ಹೇಳಿದ್ದಿದ್ರೆ ಅವರು ಪಾರ್ಟಿಗೆ ಮಾಡಿಲ್ಲ ಅಂತ ಅವ್ರ ಹತ್ರನೇ ಕ್ಲಾರಿಟಿ ಮಾಡ್ಕೊಳ್ತಾ ಇದ್ವಿ. ನಮ್ಮ ಹೈಕಮಾಂಡ್ ಅವರೇ, ಅವ್ರಿಗೆ ಡೆಲ್ಲಿ ಹೈಕಮಾಂಡ್ ಇದ್ದಂಗೆ ನಮ್ಗೆ ಹೈಕಮಾಂಡ್ ಅವರೇ. ಒಂದು ನಿಮಿಷ ಅವ್ರಿಗೆ ಕ್ಲಿಯರ್ ಮಾಡ್ಬಿಡ್ತೀವಿ. ಅದಕ್ಕೋಸ್ಕರ ನಾನು ಇದು ಉತ್ತರ ಕೊಡ್ತಾ ಇರೋದು ನಾವೆಲ್ಲ ಸೇರಿ ತಾಲೂಕಿನ ಜನತೆಗೆ, ಕೋಲಾರ ಜಿಲ್ಲೆ ನಮಗೆ ಗೊತ್ತಿರೋಂಥ ನಾಯಕರುಗಳಿಗೆ. ಯಾಕೆಂದರೆ ನಾವು ಯಾವತ್ತೂ ಕೆಟ್ಟ ಹೆಸರು ತಗೊಂಡಿಲ್ಲ ಸರ್. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಯಾವತ್ತೂ ಕೆಟ್ಟ ಹೆಸರು ತಗೊಂಡಿಲ್ಲ. ಅದಕ್ಕೋಸ್ಕರ ತಾಲೂಕಿನ ಜನತೆಗೆ ಉತ್ತರ ಕೊಡಬೇಕು ಅಂದರೆ ನಿಮ್ಮ ಮುಖಾಂತರನೇ ಕೊಡ್ಬೇಕಲ್ಲಣ್ಣ. ಈಗ ಒಂದು ಕ್ವಶನ್ ಕೇಳಿದ್ರು ನೋಡಿ, ಪಕ್ಷದ ಇವರು ಉಸ್ತುವಾರಿ ಬಂದಿದ್ದಾರಲ್ಲ ಅಭಿಷೇಕ್ ದತ್ತ ಅವರು, ಅವ್ರ ಮುಂದ್ಗಡೆ ಮತ್ತೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಮುಂದ್ಗಡೆನೆ ಆದಿನಾಡ್ ಅವರು ಅವರ ಅಳಲನ್ನು ತೊಡಗೋದು ಏನಂತ ಸರ್ಕಾರದಲ್ಲಿ ನನ್ನ ಲೆಟರ್ಗಳು ಏನೂ ನಡೀತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ನಮ್ದೇನು ನಡೀತಾ ಇಲ್ಲ, ವರ್ಗಾವಣೆಗಳು ಆಗ್ತಾ ಇಲ್ಲ, ನಮ್ದೇನು ನಡೀತಾ ಇಲ್ಲ ಅಂತ ಹೇಳಿದ್ರಲ್ಲ. ಅಲ್ಲಿಗೆ ಯಾರು ನಡೀತಾ ಇರಿ ಇವಾಗ ಪ್ರೆಸೆಂಟು ಕೋಲಾರ ಶಾಸಕರು? ಅಲ್ಲ ಈಗ ಹೇಳ್ಬಿಡ್ತೀನಿ ಕೇಳಿ. ಇರಿ ನೀವು ಮಿಸ್ಗೈಡ್ ಆಗಿದೆ. ಕೊತ್ತೂರು ಮಂಜುನಾಥ್ ಬರೋಕ್ಕೆ ಮೊದಲು ಅದು ನಡೆದಿದ್ದ ವಿಷಯ. ಅಭಿಷೇಕ್ ದತ್ತ ಮಾತ್ರ ಇದ್ದಾಗ ಏನು ಸರ್, ಅಭಿಷೇಕ್ ದತ್ತ ಅವ್ರು ಮಾತ್ರ ಇದ್ದಾಗ, ಕೊತ್ತೂರು ಮಂಜುನಾಥ್ ಇಲ್ಲದೆ ಇದ್ದಾಗ ಅದು ನಡೆದಿದ್ದು. ಅಲ್ಲಿ ಏನು ನಡೀತಾ ಇದೆ ಅಂದರೆ ಜಿಲ್ಲಾ ಮಂತ್ರಿಗಳು ಅದನ್ನು ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅದು ಅವರಿಬ್ಬರು ದೊಡ್ಡವ್ರ ವಿಷಯ, ಅವ್ರು ಮಾತಾಡ್ತಾ ಇದ್ದಾರೆ. ನಮಗೆ ಲೆಟರ್ಗಳು ನಾನು ಮೊದಲೇ ಹೇಳಿದ್ದೀನಿ, ಯಾವತ್ತೂ ನಾವು ಇಲ್ಲಿರ್ತಕ್ಕಂಥವ್ರು ಯಾವುದೇ ಅಫಿಷಿಯಲ್ ಟ್ರಾನ್ಸ್ಫರ್ಗಳಿಗೆ ನಿಮ್ಮ ಹತ್ರ ಲೆಟರ್ ಉಡ್ಡಿಲ್ಲ ಅಂತ ಯಾರ ಹತ್ರ, ಅವ್ರ ಹತ್ರ. ಅದು ಅವ್ರ ಆಂತರಿಕ ವಿಷಯ. ಅದಕ್ಕೆ ಜಿಲ್ಲಾ ಹೈಕಮಾಂಡು ಬೈತಿ ಸುರೇಶ್ ಅಣ್ಣ ಪಕ್ಷದಲ್ಲೇ ಸರ್ಕಾರದಲ್ಲೇ ಅವ್ರ ಮಾತು ಅವ್ರು ಕೇಳ್ತಾ ಇಲ್ಲ ಅಂದರೆ ನೀವು ಕೇಳಿದ ಪ್ರಶ್ನೆ ಅಲ್ಲ, ನಿಮ್ಗೆ ಅರ್ಥ ಆಗಿಲ್ಲ. ಕೆಪಿಸಿಸಿ ಅಧ್ಯಕ್ಷರು ಅದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಯಾರಾದರೂ MLA ಅವ್ರು ಸೋತೋದ್ರೆ ಆ MLA ಲೆಟರ್ಗಳನ್ನ ಸೋತೋಗಿರ್ತಕ್ಕಂಥ ಅವ್ರು ಲೆಟರ್ ಕೊಟ್ಟರೆ ಸರ್ಕಾರ ನಮ್ಮದೇ ಇರೋದ್ರಿಂದ ಜಿಲ್ಲಾ ಮಂತ್ರಿಗಳ ಹತ್ರ ಹೇಳ್ಬಿಟ್ಟು ಉಸ್ತುವಾರಿ ನಮಗೆ ಜಿಲ್ಲಾ ಹೈಕಮಾಂಡ್ ಬಗ್ಗೆ ರಾಜ್ಯ ಹೈಕಮಾಂಡ್ ಬಗ್ಗೆ ಚರ್ಚೆ ಮಾಡುವಂತ ಸಮಯನೂ ಇಲ್ಲ, ಅಷ್ಟು ವಿಷಯ ನಮ್ಮೊಳಗೂ ಇಲ್ಲ. ಒಂದ್ ನಿಮಿಷ ಇರಿ. ಉಳಿದ ವಿಚಾರ ನಮ್ಮ ಮಾತ್ರ ಕೇಳಿ. ಇಲ್ಲ ನಾವು ದೊಡ್ಡವರಲ್ಲ, ಟ್ರಾನ್ಸ್ಫರ್ಗಳು ಕೈ ಹಾಕುವಷ್ಟು ದೊಡ್ಡವರಲ್ಲ. ಒಂದು ನಿಮಿಷ ಇಷ್ಟು ದಯವಿಟ್ಟು ನೀವು ಪತ್ರಕರ್ತೆಗೆ ನಮ್ಮ ತಾಲೂಕಲ್ಲಿ ಸರಿ ಮಾಡ್ಕೊಡ್ತೀವಿ. ಈಗ ಕೊತ್ತೂರು ಮಂಜುನಾಥ್ ಅವರು ನಿಮ್ಮ ಹೈಕಮಾಂಡ್ ಅಂತ ತಾವು ಒಪ್ಕೊಂಡಿದ್ದೀರಾ. ಹೌದು. ಅಭಿಷೇಕ್ ದತ್ ಅವರು ಬಂದಾಗ ಬಹಿರಂಗವಾಗಿ ಕೊತ್ತೂರು ಮಂಜುನಾಥ್ ಅವರು ಹೇಳಿದರು, ಮುಳಬಾಗಿಲಿಗೆ ಹೈಕಮಾಂಡ್ ಆದಿನಾರಾಯಣ ಅವರೇ ಗಲಾಟೆ ಮಾಡಿದವರು ಏನಾದರೂ ಮಾಡಿದ್ರೆ ಅವ್ರು ಗೇಟ್ ಪಾಸ್ ಮಾಡಿ. ಹಂಗಲ್ಲ, ನೀವು ಇನ್ನೊಂದ್ಸತಿ ವಿಡಿಯೋ ನೋಡಿ. ಅವ್ರು 3 ವಿಷಯ ಮಾತಾಡ್ತಾರೆ. ಯಾರು? ಕೊತ್ತೂರು ಮಂಜಣ್ಣ. ನೀವು ವಿಡಿಯೋ ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಒಂದು, ಫಸ್ಟ್ ಬಂದ ತಕ್ಷಣ ನನಗೆ ಫೋನ್ ಮಾಡಲಿಲ್ಲ, ನನಗೆ ತಿಳಿಸ್ಲಿಲ್ಲ ಅಂತ ಇವತ್ತು ಹೇಳ್ತಾ ಇರೋರು, ನಾಳೆ ಅವರು ಕೂಡ ಕಾರ್ಯಕರ್ತರು ಲೀಡರ್ಸು ಫೋನ್ ಎತ್ತಲ್ಲ ಅಂತ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾರೆ. ಅದು ಯಾರಿಗೆ ಹೇಳಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಬೇಕು, ಇಲ್ಲ ಅವ್ರನ್ನೇ ಕೇಳಬೇಕು. ಎರಡನೇ ವಿಷಯ, ಈ ನಡುವೆ ನಡೆದಂಥ ಚುನಾವಣೆಗಳಲ್ಲಿ ನಮಗೆ ಆ ಫೋನ್ ರೆಕಾರ್ಡ್ ಸಿಕ್ಕಿದ್ದಾವೆ, ಈ ಫೋನ್ ರೆಕಾರ್ಡ್ ಸಿಕ್ಕಿದ್ದಾವೆ, ನಿಮಗೂ ಕೇಳಿಸಿದ್ದೀನಿ. ಪಕ್ಷ ವಿರೋಧಿ ಚಟುವಟಿಕೆ ಆಂತರಿಕವಾಗಿ ನಡೆದಿದೆ, ಅಂಥವ್ರಿಗೆ ಗೇಟ್ ಪಾಸ್ ಕೊಡೋದು ಗೊತ್ತಿದೆ ನಮಗೆ ಅಂತ ಎರಡನೇ ವಿಷಯ. ಮೂರನೇ ವಿಷಯ, ನಾಮಿನಿ ವಿಷಯಕ್ಕೆ ಬರ್ತದೆ. ಈ ನಾಮಿನಿ ಮಾಡಿರೋದು ನನಗೆ ಗೊತ್ತೇ ಇಲ್ಲ. ನಾಮಿನಿ ಮಾಡೋ ಅಂಥ ಸಂದರ್ಭದಲ್ಲಿ
ಮನಸ್ತಾಪಗಳು ಬರುವಂಥದ್ದು ಸಹಜ. ಏನು ಸರ್, ಮನಸ್ತಾಪಗಳು ಬರುವಂಥದ್ದು ಸಹಜ. ಗಲಾಟೆಗಳಾಗಿದ್ದಾವೆ, ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗೋಣ. ಹೊಸ್ದಾಗಿ ಬಂದಿರೋ ನೀರು ಉಳಿಯಲ್ಲ, ನಿಂತಿರೋ ನೀರು ಹಳೆ ನೀರೇ ಉಳಿಯೋದು ಅಂತ ಹೇಳ್ತಾರೆ. ಎಕ್ಸಾಂಪಲ್ ನನಗೆ ಕೊಡ್ತಾರೆ. ಯಾಕೆ ಅಂದರೆ ಸಮಾಧಾನದಿಂದ ಇರ್ರಿ, ಹೊಸದಾಗಿ ಬಂದಿರೋ ನೀರು ಕಾಲುವೆಲ್ಲಿ ಹೊಡ್ಕೊಂಡು ಹೊಂಟೋಗುತ್ತೆ. ಇಷ್ಟು ಸರ್ ಸಬ್ಜೆಕ್ಟು. ಗಲಾಟೆ ಮಾಡಿರೋರಿಗೆಲ್ಲ ಗೇಟ್ ಪಾಸ್ ಅಂತ ಹೇಳೋದು. ನೀವು ಕ್ಲೀನಾಗಿ ಆಂತರಿಕವಾಗಿ ಯಾರು ಮಾಡಿ ಇರಿ. ಶಿಸ್ತು ಯಾರು ಮಾಡ್ತಾರೆ? ಅದನ್ನೇ ಹೇಳಿದ್ದು. 2-3 ಚುನಾವಣೆಯಲ್ಲಿ ಇಂಟರ್ನಲ್ ಆಗಿ ಕೆಲವರು ಪಕ್ಷ ವಿರೋಧಿ ಚಟುವಟಿಕೆಗಳು ಭಾಗವಹಿಸಿರೋದು ನಮ್ಮ ಸಾಹೇಬ್ರಿಗೆ ಗೊತ್ತಾಗಿದೆ. ಯಾರಿಗೆ? ಮಂಜಣ್ಣವ್ರಿಗೆ. ಅದನ್ನೇ ಅವ್ರು ಹೇಳಿರೋದು. ಕಾಂಗ್ರೆಸ್ಗೆಲ್ಲ ಓಟ್ ಹಾಕಿರೋದು ಲೇಡಿ ಕ್ಯಾಂಡಿಡೇಟ್ ಕಾಂಗ್ರೆಸ್ಗೆ. ಯಾರು ಬ್ಲಾಕ್ ಅಧ್ಯಕ್ಷರು ಸರ್? ವರ್ನಲ್ ಕಾಂಗ್ರೆಸ್ ಅವರು ಅಂತ ಕಾಂಗ್ರೆಸ್ ಅಭ್ಯರ್ಥಿ ಹೈಕಮಾಂಡ್ ಯಾರನ್ನ ಮಾಡಿದ್ರು? ಅಲ್ಲ ಸರ್, ನಮಗೆ ಸರ್ ಒಂದ್ ನಿಮಿಷ, ನೀವು ಪತ್ರಕರ್ತರು, ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಸರ್. ಕೋಲಾರಲ್ಲಿ ಸರ್ ಒಂದ್ ನಿಮಿಷ ನವೀನ್ ಏನ್ ಹೇಳ್ದ ಸರ್ ನಮಗೆ ಹೈಕಮಾಂಡ್ ಕೊತ್ತೂರು ಮಂಜುನಾಥ್. ಅದಕ್ಕೆ ಕೊತ್ತೂರು ಮಂಜುನಾಥ್ ನಮ್ಮ ಹೈಕಮಾಂಡ್ ಆದಾಗ ಕೊತ್ತೂರು ಮಂಜಣ್ಣವರು ಸೂಚನೆ ಕೊಟ್ಟಿರ್ತಕ್ಕಂಥ ರೇಣುಕಮ್ಮನವ್ರಿಗೆ ನಾವು ಮಾಡಿದ್ದೀವಿ. ಮಾಡ್ಬೇಡಿ ಸರ್, ನಮ್ಗೆ ಹೈಕಮಾಂಡ್ ಕೊತ್ತೂರು ಮಂಜುನಾಥ್ ಬೇರೆಯವರೆಲ್ಲ. ಇವಾಗ ಗೌಡ್ರೆ, ಕೊತ್ತೂರು ಮಂಜು ಪ್ರಸಾದ್ ಬಾಬು ಯಾರು ಗೊತ್ತೇ ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಸರ್. ಕೊತ್ತೂರು ಮಂಜು ಅವರೇ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದಾರೆ, ನಾವು ಅವ್ರ ಮನೆಗೆ ಕೇಳಿದ್ವು, ನಾವು ನಿಮ್ಮ ಪಕ್ಷದ ಟಿಕೆಟ್ ಕೊಡಲ್ಲ, ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ವಿ ವಂಶಂದ್ರ ಮುಳಬಾಲ್ ಕ್ಯಾಂಡಿಡೇಟ್ ಲೇಡಿ ಕ್ಯಾಂಡಿಡೇಟ್ ಅಂತ. ನಮ್ಮನ್ನು ಬಿಟ್ಟು ಕ್ಯಾಂಡಿಡೇಟ್ ಮೂಡಿಯ ಮುಖಾಂತರ ಹೇಳಿದ್ದಾರೆ. ನಮ್ಮನ್ನು ಬಿಟ್ಟು ಮಾಡಿದ್ರು ನಮ್ಮ ಅಫಿಷಿಯಲಿ ಕ್ಯಾಂಡಿಡೇಟ್ ಬಂದು ವಂಶಂದ್ರ ವೆಂಕಟೇಗೌಡರ ವೆಂಕಟರಾಮೇಗೌಡರ ಸೊಸೆನೆ ಯಾರು ಯಾರು ಆದಿನಾರಾಯಣ JDS ಇಂದಾನೆ ಕಾಂಗ್ರೆಸ್ ಬಂದಿರೋದು. ಅವರೇ ಮೊದಲು ಕಾಂಗ್ರೆಸ್ ಅಲ್ಲಿದ್ರ. ವೆಂಕಟರಾಮನ್ ಡಿ ವೆಂಕಟರಾಮನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ವೆಂಕಟರಾಮನ್ ಯಾರು? ಅಣ್ಣ ಅವ್ರ ಪತ್ನಿ ಪದ್ಮಮ್ಮ 86ರಲ್ಲೇ ZP ಮೆಂಬರ್ ಆಗಿದ್ರು. 90ರ ದಶಕದಲ್ಲಿ ವೆಂಕಟರಾಮಪ್ಪನವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ರು. ಅದೇ 90ರ ದಶಕದಲ್ಲಿ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಅದು ಏನಾದ್ರೂ ಆಗ್ಬೋದು. ಸುದೀರ್ಘವಾದಂತ ಇತಿಹಾಸ ಅವ್ರ ಕುಟುಂಬಕ್ಕಿದೆ. ಅವರನ್ನ ನೀವು JDS ಅಂತ ಹೇಳಿ ತಪ್ಪುದಾರಿಗೆ ಎಳಿಬೇಡಿ. ಸರ್ ಈಗ ಹೇಳಿದ್ರಲ್ಲ, ಅವರು ಪ್ಯೂರ್ಲಿ ಕಾಂಗ್ರೆಸ್ ಫ್ಯಾಮಿಲಿ ಅವ್ರದ್ದು. ಸರ್ ಈಗ 6 ಕಡೆ 3 ಜನ ಇದ್ದಾರೆ. ಒಂದ್ ನಿಮಿಷ, ಒಬ್ಬರ ಒಬ್ಬರ ಹೆಸರು ಬಹಿರಂಗ ಪಡಿಸಿದ್ದೀನಿ. ಏನು ಸರ್, ಅವಾಗಲೇ ಹೇಳ್ಬಿಟ್ಟಿದ್ದೀನಿ. ಒಬ್ಬರ ಹೆಸರು 3 ತಿಂಗಳಿಗೆ ಒಂದೊಂದು ಪಾರ್ಟಿ ಬಿಟ್ಟು ಬರೋರು ಯಾರು ಅಂತ ಹೇಳ್ಬಿಟ್ಟಿದ್ದೀನಿ. ಇನ್ನೆರಡನ್ನ ಅವರೇ ಯೋಚನೆ ಮಾಡ್ಕೊಳ್ಳಿ. ಅವ್ರಿಗೆ ಯಾರ್ಯಾರು ಕಿವಿ ಚುಚ್ಚಿದವರು ಆದಿನಾರಾಯಣ ಅವ್ರು ಇಲ್ಲೇ ಬಂದು ಒಂದು 10 ನಿಮಿಷ ಯೋಚನೆ ಮಾಡಿ, ಇಲ್ಲ 1 ದಿವಸ ಯೋಚನೆ ಮಾಡಿ ಅವರೇ ಡಿಸೈಡ್ ಮಾಡಿ ಯಾರು ತಪ್ಪುದಾರಿಗೆ ಎಳಿತಾ ಇದ್ದಾರೆ. ಗಲಾಟೆ ಆಯಿತು, ಮತ್ತೆ ಪ್ರೆಸ್ ಮೀಟ್ ಮಾಡಿದ್ರು, ಮತ್ತೆ ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ. ಅದು ಗಲಾಟೆ ಹೀಗೆ ಮುಂದುವರಿಯುತ್ತಾ, ಇಲ್ಲಾಂದ್ರೆ ನಿಮ್ಮ ಹೈಕಮಾಂಡ್ ಅವ್ರು ಏನಾದರೂ ಅದಕ್ಕೆ? ಅಲ್ಲ, ನಾವು ಅದಕ್ಕೆ ಕೇಳ್ತಾ ಇದ್ದೀವಲ್ಲ, ಇದೇ ಸನ್ನಿಧಿಯಲ್ಲಿ ಕ್ಷಮೆ ಕೇಳ್ಕೊಂಡು ಒಬ್ಬರಿಗೊಬ್ಬರು ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ, ಕಾಂಗ್ರೆಸ್ ಪಕ್ಷ ಬಿಡಲ್ಲ. ಅದಕ್ಕೆ ಇಲ್ಲೇ ಕರೀಲಿ, ಬರ್ತೀವಿ ಸರ್. ಈಗ ನಿಮ್ಮ ಹೈಕಮಾಂಡೇ ಉಸ್ತುವಾರಿಗಳು, ಮುಳಬಾಲ್ ಉಸ್ತುವಾರಿ ಯಾರು ಸರ್? ಇದು ಅವರು ಹೈಕಮಾಂಡ್ ಯಾರು? ನಮ್ಮ ಹೈಕಮಾಂಡ್ ಕೊತ್ತೂರು ಮಂಜುನಾಥ್ ಅವ್ರಿಗೆ ಕೋಲಾರಲ್ಲೇ 108 ಕೆಲಸ ಇದಾವೆ. ಅವರೇ ಹೇಳ್ಬಿಟ್ಟಿದ್ದಾರೆ ಸರ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು ಆದಿನಾರಾಯಣ್ ಅಂತ. ಅವ್ರನ್ನೇ ಕರ್ಕೊಂಬಂದು ಸರ್ ಮಾಡ್ಲಿ ಬಿಡಿ. ಆದಿನಾರಾಯಣವರು ಮುಳಬಾಗಿಲು ತಾಲೂಕಿನ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಕೊತ್ತೂರು ಮಂಜುವರೇ ನಿಮ್ಗೆ ಗೊತ್ತಾದ ಮೊನ್ನೆ ಮೀಟಿಂಗಲ್ಲಿ ಅವರೇ ಬಂದು ಚರ್ಚೆ ಮಾಡಿ. ಎಲೆಕ್ಷನ್ ನಿಂತು ಸೋತಿರ್ತಕ್ಕಂಥವ್ರು ಅವ್ರು ನಡ್ಸ್ಕೊಂಡು ಹೋಗುವಂಥ ದಾರಿ ಇದಲ್ಲ. ನನಗೆ ಫೋನ್ ಮಾಡ್ತಾರೆ, ದುಡ್ಡುಗೋಸ್ಕರ ಮಾಡ್ತಾರೆ ಅಂತ. ಕೊತ್ತೂರು ಮಂದಿಗೆ ಇಡೀ ತಾಲೂಕೆ ಮಾಡ್ತಾರೆ, ಇಡೀ ಡಿಸ್ಟಿಕ್ಗೆ ಮಾಡುತ್ತೆ. ಯಾರಿಗೂ ಹೇಳಿಲ್ಲ ನನಗೆ ಫೋನ್ ಮಾಡ್ತಾರೆ, ದುಡ್ಡುಗೋಸ್ಕರ ಮಾಡ್ತಾರೆ ಅಂತ. ಕಾಂಗ್ರೆಸ್ ನಮಗೆ ಬಾರ್ಗೆ ಹೋಗ್ಬೇಕು, ಡಾಬಾಗೆ ಹೋಗ್ಬೇಕು ಅಂತ ಯಾರು ಫೋನ್ ಮಾಡಲ್ಲ. ನಮ್ಮೂರಿನಲ್ಲಿ ದೇವಸ್ಥಾನ ಬೇಕು ಅಂತ ದುಡ್ಡು ಫೋನ್ ಮಾಡಿರ್ತಾರೆ. ಇಲ್ಲ ನಮ್ಮೂರಿನಲ್ಲಿ ಯಾರೋ ಒಂದು ಪೇಷಂಟ್ ಇದ್ದಾನೆ ಅಂತ ಫೋನ್ ಮಾಡಿರ್ತಾರೆ. ಇಲ್ಲ ನಮ್ಮೂರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ, ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಫೋನ್ ಮಾಡಿರ್ತಾರೆ. ಅದು ಬಿಟ್ಟರೆ ಸ್ವಂತಕ್ಕೆ ನಾನು ಬಾರ್ಗೆ ಹೋಗ್ಬೇಕು, ಡಾಬಾಗೆ ಹೋಗ್ಬೇಕು ಅಂತ ಯಾರು ಫೋನ್ ಮಾಡಲ್ಲ. ಇಂಥವರು ಫೋನ್ ತೆಗೆದಿಲ್ಲ ಅಂದರೆ ಕೊತ್ತೂರು ಮಂಜುನಾಥ್ ಮತ್ತೆ ಅವ್ರ ಸಮಸ್ಯೆ ತಿಳ್ಕೊಂಡು ಅವ್ರ ಮನೆಗೆ ಹಣ ತಲುಪಿಸಿರುವಂಥ ಉದಾಹರಣೆಗಳು ಬೇಕಾದಷ್ಟಿದೆ. 100 ಕೋಟಿ ಕೊಟ್ಟಿದ್ದಾರೆ. ಅವ್ರು ಯಾವತ್ತೂ ನನಗೆ ದುಡ್ಡುಗೋಸ್ಕರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ. ದುಡ್ಡು ಯಾರು ಕೇಳ್ತಾ ಇದ್ದಾರೆ ನಿಮ್ಮನ್ನ? ಫೋನ್ ಬಂದರೆ ದುಡ್ಡು ಅಂತೀರಾ? ನೀವು ನಡ್ಕೊಂಡು ಹೋಗೋ ದಾರಿನ ಮುಂದಿನ ಅಭ್ಯರ್ಥಿ ಆಗಿ, ಅವ್ರು ಅಭ್ಯರ್ಥಿ ಆಗಿ ಸೋತಿರೋರು ಯಾವ ಥರ ಇರಬೇಕು?
ದಾರಿಯಲ್ಲಿ ಹೋಗೋರು ಹೇಳ್ತಾರೆ ನಾನು 94ನೇ ಇಸ್ವಿಯಲ್ಲಿ ನಾನು ಕಾಂಗ್ರೆಸ್ ಪಾರ್ಟಿಗೆ ಬಂದಿರೋಂತಕ್ಕವನು. ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗಿ ಇಂಡಿಪೆಂಡೆಂಟ್ ಗೆದ್ದು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತೆ ಹೋಗಿರೋಂಥವನು. ಒಂದು ದಿವಸ ಕೂಡ ಬೇರೆ ಪಾರ್ಟಿ ಅಂತ ನಾವು ಯೋಚನೆ ಮಾಡಿಲ್ಲ ತಲೆಯಲ್ಲಿ ಕೂಡ ನಾವು. ನನಗೆ ಬಿ ಫಾರಂ ಕೊಟ್ಟಿಲ್ಲ ಅಂತ. ಅಂಥವ್ರನ್ನ ನಮ್ಮನ್ನ JDS ಮಾಡಿದ್ದಾರೆ, ನಮ್ಮ ಪಕ್ಷಕ್ಕೆ ಮಾಡಿಲ್ಲ ಅಂತ ನಮ್ಮನ್ನ ಅಂದವಾಗ ನಮ್ಗೆ ಎಷ್ಟು ನೋವಾಗತ್ತೆ. 94 ಎಷ್ಟು ವರ್ಷ ಆಯಿತು ಸರ್? ನಮ್ಮನ್ನು ಗುರುಸಿಲ್ಲ, ಬೇಡ ಗುರುಸೋದು. ನೀವು ನಡ್ಸ್ಕೊಂಡು ಹೋಗ್ಬೇಕಂತ ಇರ್ತಕ್ಕಂಥವ್ರು ಕಾರ್ಯಕರ್ತರು ನಡೆಸ್ಬೇಕಾಗಿರ್ತಂತ ಆದಿ ಇದೆನಾ ನಿಮ್ಮದು? ದುಡ್ಡು ಹೇಳ್ತೀರಾ, ದುಡ್ಡಿಗೆ ಫೋನ್ ಮಾಡ್ತಾರೆ ಅಂತ ಹೇಳ್ತೀರಾ. ಮತ್ತೆ ಆ ದಾರಿಯಲ್ಲಿ ಹೋಗಂತವ್ನು ಹೇಳಿ ಅವ್ರು ನಮ್ಮ ಪಕ್ಷಕ್ಕೆ ಮಾಡಿಲ್ಲ, ನಮ್ಮ ವಿರೋಧ ಪಕ್ಷದವ್ರು ಅಂತ ಅವ್ರು ಹೇಳಿ. ನಿಮ್ಮ ಆಫೀಸ್ ಹತ್ರ ಬಂದು ವಿರೋಧ ಪಕ್ಷದವ್ರು ಕಾಂಗ್ರೆಸ್ ಆಫೀಸ್ ಹತ್ರ ಹೋಗ್ತಾರಾ? ಪ್ರಶ್ನೆ ಕೇಳ್ತಾರಾ? ಚಿಂತನಾ ಮಂಥನ ಅಂದರೆ ನಿಮ್ಮ ಹತ್ರ ಸಮಾಲೋಚನೆ ಮಾಡ್ತಾರಾ? ಏರುಪೇರುಗಳನ್ನ ನಿಮ್ಮ ಹತ್ರ ಆಗಿರ್ತಕ್ಕಂಥ ಇವ್ರನ್ನ ಹೆಚ್ಚು ಕಡಿಮೆಗಳನ್ನ ಸರಿ ಮಾಡ್ಕೊಂಡು ಹೋಗಿ ಮುಂದಕ್ಕಾದ್ರೂ ಹೋಗೋಣ ಅಂತ ತಾನೇ ನಿಮ್ಮ ಹತ್ರ ಚರ್ಚೆ ಮಾಡಿದ್ದು. ನಮಗೆಲ್ಲರಿಗೂ ಕ್ಷಮೆ ಕೇಳ್ತೀಯ. ಕ್ಷಮೆ ಇರಲಿ ನಿಮ್ಮೆಲ್ಲರಲ್ಲೂ, ನನಗೆ ಕ್ಷಮೆ ಇರಲಿ, ದಯವಿಟ್ಟು ಇನ್ನು ಮುಂದಕ್ಕೆಲ್ಲ ಸರಿ ಮಾಡ್ಕೊಳ್ತೀನಿ ಅಂತ. ಉಡ್ಡಿಸ್ ಹೋಟ್ಲಲ್ಲಿ ಹೋಗ್ಬಿಟ್ಟು ಆ ಕ್ಷಮೆನೆಲ್ಲ ಮರ್ತೋಗ್ಬಿಟ್ಟು ಬೇರೆ ದಾರಿಯಲ್ಲಿ ಹೋಗ್ತೀರಾ. ಹೋಗಿ ಪರವಾಗಿಲ್ಲ, ಮತ್ತೆ ಬರ್ತೀರಾ. ಅವ್ರು ಯಾರೋ ಬೀದಿಯಲ್ಲಿ ಹೋಗೋರು ನಮ್ಮ ಪಕ್ಷಕ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ ನೀವೊಂದು ಅಭ್ಯರ್ಥಿ ಆಗುವಂಥವ್ರು, ನೀವು ಇನ್ನೂ ಬೇರೆ ಪಕ್ಷದವರೆಲ್ಲ ಬಂದರೆ ಕೂಡ ಕರ್ಕೋಬೇಕು, ಪಕ್ಷಕ್ಕೆ ಸೇರಿಸ್ಕೋಬೇಕು, ಪಕ್ಷನ ಕಟ್ಟಬೇಕು ಅಂಥವ್ರು ನೀವು ಹೇಳ್ತೀರಾ ನಮ್ಮ ಪಕ್ಷಕ್ಕೆ ಅವ್ರು ಮಾಡಿಲ್ಲ, ನನಗೆ ಓಟ್ ಹಾಕಿಲ್ಲ ಅಂತ. ಅಂದರೆ ಓಟ್ ಹಾಕಿಲ್ಲ, ನೆಕ್ಸ್ಟ್ಗೆ ಓಟ್ ಹಾಕಿ ಬೇಡವಾ? ನಾಳೆ ಬರ್ಬೇಕಾಗಿರೋನು ಬರ್ತಾನ ನಿಮ್ಮ ಮೇಲೆ ಇಷ್ಟಪಟ್ಟು? ಸರ್ ಕೊನೆಯದಾಗಿ ಅಲ್ಲ, ನೀವು ಹೇಳೋ ಪ್ರಕಾರ ಅವರು JDS ಅಲ್ಲಿದ್ದು ಮೊದಲು, JDS ಬಿಟ್ಟು ಕಾಂಗ್ರೆಸ್ ಬಂದು ಶಾಸಕರಾಗಬೇಕು ನಮ್ಮೆಲ್ಲರ ಪ್ರಯತ್ನದಿಂದ. ಕರೆಕ್ಟು. ಇವಾಗ ಶಾಸಕರಾಗಿಲ್ಲ, ಬಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ಸು ಸೋಲ್ತಾ ಇದ್ದಾರೆ ಎಲೆಕ್ಷನ್ಸಲ್ಲಿ. DCC ಮತ್ತು ಕೋಮಲು ಎಲ್ಲ ಇದೆಲ್ಲ. ಅದಕ್ಕೆ ನೀವು ಹೇಳೋ ಪ್ರಕಾರ ಅವರು ಇನ್ನು JDS ಕಡೆನೇ ಅವರು ಒಂದು ಹಂಗಲ್ಲ ನಾನು ಹೇಳ್ತಾ ಇರೋದು ಅದಲ್ಲ. ನೀವು ಕೇಳಿದ ಪ್ರಶ್ನೆ ಅರ್ಥ ಆಯ್ತು. ನಾನು ಹೇಳೋದು ಕಾಂಗ್ರೆಸ್ ಅಲ್ಲಿ ಇದ್ರು ಕೂಡ JDS ಕಡೆಯಲ್ಲೂ ಕೂಡ ಒಂದು ಹೆಜ್ಜೆ ಇಟ್ಕೊಂಡಿದ್ದಾರೆ ಅನ್ನೋದು ನಿಮ್ಮ ಒಂದು ಇದು. JDS ಅದನ್ನ ಯಾರನ್ನ ಕೇಳ್ಬೇಕು? ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲ, ನಾವು ನೀವ್ ಯಾರನ್ನ ಕೇಳ್ಬೇಕು? ಅದನ್ನ ನೀವ್ ಯಾರನ್ನ ಕೇಳ್ಬೇಕು? ನಾವು ಅದನ್ನ ಹೇಳ್ತಾ ಇಲ್ಲ ಸರ್. ನಾವು ಹೇಳ್ತಾ ಇರೋದು ಪಕ್ಷ ಸಂಘಟನೆ ವಿಷಯದಲ್ಲಿ ನೀವು ರಾಂಗ್ ಡಿಸಿಷನ್ಸ್ ತಗೊಳ್ತಾ ಇದ್ದೀರಾ. ನೀವು ಕೇಳ್ತಾ ಇರ್ತಕ್ಕಂಥ ಸಜೆಷನ್ಸ್ ಕೊಡ್ತಾ ಇರ್ತಕ್ಕಂಥವ್ರು ತಪ್ಪು ದಾರಿ ಹಿಡಿಸ್ತಾ ಇದ್ದಾರೆ ನಿಮ್ಮನ್ನ. ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲೋದಕ್ಕೆ ಕಾರಣ ಅವರೇ ಅನ್ನೋದು ನೀವು ಹೇಳ್ತಾರೆ. ಕೆಲವು ಅಭ್ಯರ್ಥಿಗಳು ಸೋಲೋದಕ್ಕೆ ಅವರೇ ಕಾರಣ ಕೂಡ ಬಿಚ್ಚಿಟ್ನಲ್ಲ ನಿಮ್ಗೆ. ಕೆಲವು ಅಭ್ಯರ್ಥಿಗಳು ಸೋಲೋದಕ್ಕೆ ಕಾರಣ ಬಿಚ್ಚಿಟ್ನಲ್ಲ. ನೆಕ್ಸ್ಟ್ ಅವರೊಂದು ನಾಯಕತ್ವಕ್ಕೆ ನೀವು ವಿರೋಧ ಇರೋಣ ನಾಯಕತ್ವಕ್ಕೆ ವಿರೋಧ ಇಲ್ಲ ಸರ್. ನಾವು ಫಸ್ಟ್ ಹೇಳ್ಬಿಟ್ಟಿದೀವಿ, ಅವರೇ ಕ್ಯಾಂಡಿಡೇಟ್ ಆದ್ರೆ ನಾಳೆ ಅವರೇ ಇಲ್ಲಿಗೆ ಕರೆದ್ರು ಕೂಡ ಇಲ್ಲಿಗೆ ಬರ್ತೀವಿ. ನಾವು ನಾಯಕತ್ವಕ್ಕೆ ವಿರೋಧ ಇಲ್ಲ. ನಮ್ಮ ಹೈಕಮಾಂಡು ಕೊತ್ತೂರು ಮಂಜುನಾಥ್, ಅವ್ರಿಗೆ ಹೈಕಮಾಂಡು ಬೆಂಗಳೂರು KPCC. ಅವ್ರು ಯಾರನ್ನ ಕ್ಯಾಂಡಿಡೇಟ್ ಕೊಟ್ರೆ ಅವ್ರಿಗೆ ಮಾಡ್ತೀವಿ ಸರ್. ನಮ್ಮ ಹೈಕಮಾಂಡು ಕೊತ್ತೂರು ಮಂಜುನಾಥ್ ಅಂತ ಹೇಳ್ತಾ ಇದ್ರಲ್ಲ, ಹಂಗಂದ್ರೆ ಆದಿನಾರಾಯಣ ಒಂದು ಗುಂಪು, ಕೊತ್ತೂರು ಮಂಜುನಾಥ್ ಒಂದು ನಾವ್ ಹೇಳ್ತಾ ಇಲ್ಲ ಅದನ್ನ. ನಾವ್ ಹೇಳ್ತಾ ಇಲ್ಲ, ನೀವು ಸರಿ ಮಾಡ್ಕೊಂಡು ಹೋಗಿ ಅಂತ ಆದಿನಾರಾಯಣ ಅವ್ರಿಗೆ ಹೇಳ್ತಾರೆ. ನೀವು ತಗೊಳ್ತಾ ಇರೋ ಸಜೆಷನ್ಸ್ಗಳು ತಗೊಳ್ತಾ ಇದ್ದೀರಲ್ಲ, ಆ ವ್ಯಕ್ತಿಗಳು ನಿಮ್ಮನ್ನ ತಪ್ಪು ದಾರಿ ಇಳಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಒಂದೇ ಸರ್ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನೀವು ಒಂಚೂರು ಅರ್ಥ ಮಾಡ್ಕೊಬೇಕು ಸರ್. ಕೊತ್ತೂರು ಮಂಜುನಾಥ್ ಅಭಿಮಾನಿಗಳನ್ನ, ಕೊತ್ತೂರು ಮಂಜುನಾಥ್ ಫಾಲೋಯರ್ಸ್ನ ನಾಗೇಶಿಂದ ದೂರ ಮಾಡಿಸ್ದಂಗೆ ಅವ್ರ ಬೇಳೆಗಳು ಬೇಯಿಸ್ಕೊಳ್ಳೋದಕ್ಕೆ ಇಲ್ಲೊಂದು ಗುಂಪು ಸೇರ್ಕೊಂಡು ಅದೇ ಥರದ್ದೊಂದು 2-3 ಜನ ಅವ್ರ ಆಟಗಳು, ಅವ್ರ ಬೇಳೆಗಳು ಬೇಯಿಸ್ಕೊಳ್ಳೋದಕ್ಕೆ ನಿಮ್ಮನ್ನ ಆದಿನಾರಾಯಣವ್ರನ್ನ ತಪ್ಪು ದಾರಿ ಹಿಡಿಸ್ತಾ ಇದ್ದಾರೆ. ಅವೆಲ್ಲ ನೀನ್ ಅಲ್ಲಿ ಕೇಳ್ಕೊಪ್ಪ, ನಮಗೂ ಗೊತ್ತಿದೆ. ಮಂಜುನಾಥ್ ಅವರ ಮಾತನ್ನ ಮೀರಿದಾರ ಆದಿನಾರಾಯಣ ಅವರು? ನಮ್ಗೆ ಗೊತ್ತಿಲ್ಲ ಸರ್. ನಾವ್ ಹೇಳಿದ್ದೆ ಎಲ್ಲ ವಿಚಾರದಲ್ಲಿ ಈಗ ನಾನೊಂದು ಡೌಟ್ ಕೇಳಿದ್ದೀನಿ. ನಾನು ಡೈರೆಕ್ಟ್ ಆಗೂ ಹೇಳ್ತಾ ಇಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಮಾತಾಡಿದ್ರೆ ಕೊತ್ತೂರು ಮಂಜುನಾಥ್ ನನ್ನ ಹೈಕಮಾಂಡು ಅಂತ ಆದಿನಾರಾಯಣವರೇ ಹೇಳ್ತಾರೆ. ಎಲ್ಲಾನು ಅಲ್ಲೇ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾರೆ. ಕೊತ್ತೂರು ಮಂಜುನಾಥ್ ಕೂಡ ಅದನ್ನೇ ಹೇಳಿದ್ರು, ಮುಳಬಾಗ್ಲು ಹೈಕಮಾಂಡ್ ಆದಿನಾರಾಯಣ ಅಂತ.
ಲೇಡಿ ಕ್ಯಾಂಡಿಡೇಟ್ ಮಹಿಳಾ ಅಭ್ಯರ್ಥಿಗೆ ಯಾಕೆ ವಿರೋಧ ಮಾಡಿದ್ರಿ ಅಂತ ನನ್ನ ಪ್ರಶ್ನೆ. ಅವರು ಚರ್ಚೆ ಮಾಡಿದಿರಾ ಇದು ಆಂತರಿಕ ಪಕ್ಷದಲ್ಲಿ ಚರ್ಚೆ ಜೆಡಿಎಸ್ ಪತ್ರ ಇದೆಯಲ್ಲ ನಿಮ್ಮ ಸೋಲ್ಸಕ್ಕೆ ನಮ್ಮನ್ನ ಸೋಲ್ಸೋದಕ್ಕೆ ಅವ್ರು ಯಾರೋ ಪಕ್ಷ ಸರ್ 3 ಓಟು ಸರ್ 3 ಓಟು ಹೇಳಕ್ ಕೇಳಿ ಸರ್, ನಾವು 3 ಓಟು ನೀವು ಅವರಿಬ್ರು ಒಂದಾಗ್ತಿರೋ ಜೆಡಿಎಸ್ ಪತ್ರ ಇದೆ. ಅವು JDS ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ ಅದನ್ನ, ನನ್ಗೆ ಯಾಕೆ ಅದ್ರಲ್ಲಿ ನವೀನ್ ಅವರೇ, ಇಲ್ಲಿ ಹೆಂಗ್ ಇಂಟರ್ಮಿಲ್ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ, ನಮ್ಮ ಡ್ಯೂಟಿ ನಾವು ಮಾಡೋದು. ವಿನೋದ್, ಕೆಟ್ಟು ಬಂದಂತು ಗೆಲ್ಬಾರ್ದು ಅಂತ ನವಾಲ್ ತಾಲೂಕಲ್ಲಿ ಕಾಂಗ್ರೆಸ್ ಅಲ್ಲೇ ಪತ್ತೂರು ಮಂಜುನಾಥ್ ಅವ್ರ ಬೆಂಬಲಿಗನ್ನ ಅವ್ರು ಕಡೆಗಣಿಸ್ತಾ ಇದಾರ ಹದಿನಾರು ಕಡೆಗಣಿಸೋ ಪ್ರಯತ್ನ ಒಂದು ಗುಂಪು ಮಾಡ್ತಾ ಇದೆ. ಆ ಗುಂಪನ್ನ ನೀವು ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡಿ ಅಂತ ನಾನು ಇವತ್ತು ನಾವೆಲ್ಲರೂ ಸೇರಿ ಎಚ್ಚರಿಕೆ ಕೊಡ್ತಾ ಇರೋದು. ಈ ಪ್ರಯತ್ನದಲ್ಲೇ ನಾಗೇಶ್ ಅವ್ರನ್ನ ಸಕ್ಸಸ್ ಮಾಡಿದ್ರು. ಇವಾಗ ನೀವು ಕೇಳಿದ್ರಲ್ಲ ಪ್ರಶ್ನೆ, ಆ ತರ ಪ್ರಯತ್ನದಲ್ಲಿ ನಾಗೇಶ್ ಅವರು ಸಕ್ಸಸ್ ಆಗಿದ್ರು. ಆದ್ರೆ ಆ ಹಾದಿಲ್ ನೀವಿದ್ದೀರಾ, ನಿಮ್ಮನ್ನ ಆ ತರ ಡೈವರ್ಟ್ ಮಾಡ್ತಾ ಇದ್ದಾರೆ. ನೀವು ಅದನ್ನ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡಿ. ಅವ್ರು ಸರಿಪಡಿಸ್ಕೊಳ್ಳಲಿಲ್ಲ ಅಂದ್ರೆ ನೋಡೋಣ ಕೊಡಿಲ್ಲ ಅದಕ್ಕೆಲ್ಲ ಇರ್ಬೇಕಾಗಿದೆ. ಸರ್. ಅದು ಇನ್ನ ದೇವರಿದ್ದಾನೆ ಸರ್, ಇನ್ನ 3 ವರ್ಷ ಇದೆ. ಇವಾಗ ಯಾಕೆ ಸರ್? ಜೆಡ್ಪಿಗೆ ಬರ್ತಾ ಇದಿಲ್ಲ. ಅದ್ರೊಳಗಡೆ ಸರ್ ಬೇರ್ಸ್ಕೊಳ್ಳಿ ಅಂತ ಹೇಳ್ಕೊಳ್ತಾ, ಮಳೆ ಬರ್ತಾ ಇದೆ, ಗಾಡಿಗಳಲ್ಲಿ ಬಂದಿದ್ದೀರಾ? ಕಾಂಗ್ರೆಸ್ ಅಲ್ಲಿ ಇನ್ನ ನಾಯಕರು ಜಾಸ್ತಿ ಇದ್ದಾರೆ. 10 ಮೈನಸ್ ಆದ್ರೆ 100 ಪ್ಲಸ್ ಆಗುತ್ತೆ. ಏನ್ ತೊಂದ್ರೆ ಇಲ್ಲ ಸರ್. ಅವ್ರ ಮನ್ಸಲ್ಲಿ ಯಾರಿದಾರೋ, ಅವ್ರ ಮನ್ಸಲ್ಲಿ ಇನ್ಯಾರ್ಯಾರೋ ಬರ್ತಾರೆ ಅನ್ನೋರು ಇದಾರೆ ನೋಡಿ. ಅಂತ ಹೊತ್ತು ಬಂದ್ರೆ 100 ಮೈನಸ್ ಆಗೋವು ಇರ್ತವೆ. ನೀವು ಕೇಳಿದ್ದು ನೀವು ಇಂಡೈರೆಕ್ಟ್ ಆಗಿ ಕೇಳಿದ್ರೆ, ನಮ್ಮನ್ನ 10 ಮೈನಸ್ ಆದ್ರೆ 100 ಪ್ಲಸ್ ಆಗ್ತವೆ ಅಂತ ನಾವು ಹೇಳ್ತೀವಿ. 10 ಬಂದ್ರೆ 100 ಮೈನಸ್ ಆಗ್ತವೆ. ನವೀನ್ ಅವರೇ, ಈಗ ಹಾಗಾದ್ರೆ ಗ್ರಾಮ ಪಂಚಾಯತಿ ಇದರಲ್ಲಿ ಲಕ್ಷ್ಮೀಪ್ರಿಯ ಅವರಿಗೆ ನಮ್ಮ ರವಿ ಸರ್ ಮಾಡಿದ್ರು ಅಧ್ಯಕ್ಷರಲ್ಲಿ. ಹೌದು. ಅದು ಯಾವ ಪಕ್ಷದ ಇದಲ್ಲ? ಪಕ್ಷ ಯಾರು ಇಲ್ಲ, ಅವ್ರ ಪಕ್ಷ ಅಂತ ಓಟ್ ಬಂದಾಗ ಎಲ್ಲದರಲ್ಲೂ ನಿಮಗೆ ಅವರೇ ಅಭ್ಯರ್ಥಿನೇ ನಿಮ್ಗೆ ಬೈಟ್ ಕೊಟ್ಟಿದ್ದಾರೆ. ನನ್ನ ಚೇರ್ಮನ್ ಮಾಡೋದಕ್ಕೆ ಸಮೃದ್ಧಿ ಮಂಜುನಾಥ್ ಅವರು, ಪತ್ತೂರು ಮಂಜುನಾಥ್ ಅವರು ಸಹಕಾರ ಇದೆ. ನಿಮ್ಮ ಹತ್ರನೇ ಇದೆ, ನೀವೇ ಸಾಕ್ಷಿ. ನೀವ್ ಯಾಕೆ ನಮ್ಮನ್ನ ಡೈವರ್ಟ್ ಮಾಡ್ತಾ ಇದ್ದೀರಾ ಸರ್? ನಾವು ನಿಮ್ಗೆ ಯಾರಿಗೂ ವಿರೋಧ ಅಲ್ಲ. ನಾವು ನಮ್ಮ ಪಕ್ಷನ ಪ್ರಶ್ನೆ ಮಾಡ್ತಾ ಇದೀವಿ, ಸರಿ ಮಾಡ್ಕೊಂಡು ಹೋಗಿ ಅಂತ. ನೀವ್ ಯಾಕೆ ನಮ್ಮನ್ನ ತುಪ್ದಾರಿಗೆ ಎಳಿತಾ? ನಿಮ್ಮ ಹತ್ರನೇ ಉತ್ತರ ಇಟ್ಕೊಂಡು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಹಾಗಂದಾಗ ನೇರವಾಗಿ ಸರ್. ಅವರೇ ಹೇಳಿದಾರಲ್ಲ, ಅವರೇ ಹೇಳಿದಾರಲ್ಲ. ಅವರ ಬೆಂಬಲಿತ ಅಭ್ಯರ್ಥಿಯಾಗಿ ನಾನು ಗೆದ್ದಿದ್ದೀನಿ ಅಂತ ಅವರೇ ಹೇಳಿದ್ದಾರೆ. ನಿಮ್ಮ ಚಾನಲ್ಸ್ ಅಲ್ಲೇ ನಾವು ನೋಡಿದ್ದೀವಿ. ನಮ್ಮ ಮುಂದೆ ಹೇಳಿಲ್ಲ ಅವರು, ನಿಮ್ಮ ಮುಂದೆ ಹೇಳಿರೋದು ಅವರು, ನಾವು ಇಲ್ಲ. ಅಲ್ಲ ನೀವು ಹೇಳಕ್ ಟೋಟಲ್ ಈಗ ಜೆಡಿಎಸ್ ಇಂದ ಬಂದ್ರು ಕಾಂಗ್ರೆಸ್ ಹಾಳು ಮಾಡ್ತಾರೆ ಅಂತ ಅಷ್ಟೇ ನೇಟ್ ಆಗಿ ಹೇಳ್ತಾ ಇದ್ದೀವಿ. JDS ಬಿಜೆಪಿನೋ ಎಲ್ಲೆಲ್ಲಿಂದ ಬಂದ್ರು ಅದು ನಿಮ್ಗೆ ಗೊತ್ತದು. ಸ್ಟೇಟ್ ಎಲ್ಲ ಮುಳ್ಬಾಲಲ್ಲ. ನೀವು ಹೇಳೋ ಪ್ರಕಾರ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇಲ್ಲ ಇಲ್ಲ, ಅಂಥವ್ರು ನಾವು ಒಪ್ಪೋದು ಇಲ್ಲ. ಅವರು ಆ ಥರ ಮನಸ್ಥಿತಿಯಲ್ಲೂ ಇಲ್ಲ. ಅವರು ನಾಯಕರಾಗಿ ಮಾತಾಡಿದ್ರೆ